ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಅವರಿಗೆ ಕಡಿವಾಣವನ್ನ ಹಾಕೋದಕ್ಕೆ ಇದೀಗ ಸಿಸಿಬಿ ಪೊಲೀಸರು ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ತಿದ್ದಾರೆ, ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದ ಬಿಲ್ಡಪ್ ವಿಡಿಯೋಗಳಿಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಇದೀಗ ಸಿಸಿಬಿ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಬೆಂಗಳೂರು ರೌಡಿಗಳಿಗೆ ಸಿಸಿಬಿ ಪೊಲೀಸರಿಂದ ಬಿಗ್ ವಾರ್ನಿಂಗ್. ಸೋಷಿಯಲ್ ಮೀಡಿಯಾದ ಬಿಲ್ಡಪ್ ವಿಡಿಯೋಗಳಿಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ರೌಡಿಗಳ ಬಿಲ್ಡಪ್ ವಿಡಿಯೋ, ರೀಲ್ಸ್, ಹಿಂಬಾಲಕರ ಕಾರ್ ಶೋ ಆಫ್ ಇರಬಹುದು ಅಥವಾ ಬರ್ತ್ಡೇ ಸೆಲೆಬ್ರೇಷನ್, ಹೀಗೆ ಎಲ್ಲದಕ್ಕೂ ಕೂಡ ಸಿಸಿಬಿ ಪೊಲೀಸರು ಬ್ರೇಕ್ ಅನ್ನ ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ರೌಡಿಗಳ 2000ಕ್ಕೂ ಹೆಚ್ಚು ಬಿಲ್ಡಪ್ ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿದೆ, ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಸಿಸಿಬಿ ಡಿಸಿಪಿ ಶ್ರೀ ಹರಿಬಾಬು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಮೇರೆಗೆ ವಿಡಿಯೋವನ್ನ ಡಿಲೀಟ್ ಮಾಡಿಸೋದಕ್ಕೆ ಮುಂದಾಗ್ತಿರುವಂತದ್ದು. ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ರಿಜ್ವಾನ್, ಸೈಲೆಂಟ್ ಸುನೀಲ, ಬೇಕರಿ ರಘು, ಶ್ರೀಕಾಂತ್, ಹೀಗೆ ಎಲ್ಲರ ವಿಡಿಯೋವನ್ನ ಡಿಲೀಟ್ ಮಾಡಿಸಲಾಗಿದೆ. ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪತ್ರವನ್ನ ಬರೆದು ವಿಡಿಯೋವನ್ನ ಡಿಲೀಟ್ ಮಾಡಿಸಿರುವಂತದ್ದು. ಆಕ್ಷನ್ ಅನ್ನ ತೆಗೆದುಕೊಳ್ತಿದ್ದಾರೆ. ಬೆಂಗಳೂರು ರೌಡಿಗಳಿಗೆ ಸಿಸಿಬಿ ಪೊಲೀಸರಿಂದ ಬಿಗ್ ವಾರ್ನಿಂಗ್ ಅನ್ನ ಕೊಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದ ಬಿಲ್ಡಪ್ ವಿಡಿಯೋಗಳಿಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಗಿದೆ. ರೌಡಿಗಳ 2000ಕ್ಕೂ ಹೆಚ್ಚು ಬಿಲ್ಡಪ್ ವಿಡಿಯೋಗಳು ಡಿಲೀಟ್ ಆಗಿರುವಂತದ್ದು. ಸಿಸಿಬಿ ಡಿಸಿಪಿ ಶ್ರೀ ಹರಿಬಾಬು ಈ ಕುರಿತಾಗಿ ಸೂಚನೆಯನ್ನ ಕೊಟ್ಟರು. ಸೂಚನೆ ಮೇರೆಗೆ ಇದೀಗ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಗಿದೆ. ಬೇಕರಿ ರಘು, ಶ್ರೀಕಾಂತ್, ಹೀಗೆ ಎಲ್ಲಾ ರೌಡಿಗಳ ವಿಡಿಯೋಗಳು ಡಿಲೀಟ್ ಆಗಿದ್ದಾವೆ. ಸರ್ವಿಸ್ ಪ್ರೊವೈಡರ್ ಕಂಪನಿಗಳಿಗೆ ಪತ್ರವನ್ನ ಬರೆಯಲಾಗಿತ್ತು. ಪತ್ರವನ್ನ ಬರೆಯುವ ಮುಖಾಂತರ ಇದೀಗ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿರುವಂತದ್ದು. ಯಾವ ರೀತಿ ಆಗೋಗಿತ್ತು ಅಂದ್ರೆ, ರೌಡಿಗಳು ಎಲ್ಲರೂ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ತಾ ಇದ್ರು, ಬಿಲ್ಡಪ್ ಗಳಿಗೆ ವಿಡಿಯೋಗಳನ್ನ ಹಾಕ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕಿದ್ರು. ಹಾಗಾಗಿ ಆ ಬಿಲ್ಡಪ್ ವಿಡಿಯೋಗಳನ್ನ ಇದೀಗ ಡಿಲೀಟ್ ಮಾಡಿಸಿರುವಂತದ್ದು. ಬರ್ತ್ಡೇ ಸೆಲೆಬ್ರೇಷನ್ ಆಗ್ಬೇಕಾದ್ರೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಕೇಕು, ಹಾರೋ, ಹಾಗೆ ಈ ಮಾರಕಾಸ್ತ್ರಗಳನ್ನ ಇಟ್ಟು ಕೇಕ್ ಅನ್ನ ಕತ್ತರಿಸುವಂತಹ ಪ್ರವೃತ್ತಿ ಬೆಳೆದು ಬಂದುಬಿಟ್ಟಿತ್ತು. ರೌಡಿ ಶೀಟರ್ಗಳು ಆ ಒಂದು ಕೆಟ್ಟ ಚಟಕ್ಕೆ ಹಿಡಿದಿದ್ರು. ಹಾಗಾಗಿ ಬೇರೆ ಬೇರೆ ಸಂದೇಶ ಹೋಗ್ತಾ ಇದೆ ಸಮಾಜಕ್ಕೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಸಿಸಿಬಿ ಪೊಲೀಸರು ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಜೊತೆಯಲ್ಲಿ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ, ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಸಿಸಿಬಿ ಪೊಲೀಸರಿಂದ ಒಂದು ಉತ್ತಮ ಕಾರ್ಯಾಚರಣೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಿಲ್ಡಪ್ ವಿಡಿಯೋಗಳು, ರೀಲ್ಸ್ಗಳು, ಅದರಿಂದ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಕೂಡ ಹೋಗ್ತಾ ಇತ್ತು. ಅದನ್ನ ಬ್ರೇಕ್ ಮಾಡೋದಕ್ಕೆ ಕಡಿವಾಣ ಹಾಕ್ದಂಗೆ ಆಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ ಸುಕನ್ಯಾ, ಅಂದ್ರೆ ಬೆಂಗಳೂರು ರೌಡಿಗಳಿಗೆ ಸಿಸಿಬಿ ಪೊಲೀಸರು ಈಗ ದೊಡ್ಡ ಮಟ್ಟದ ಬಿಸಿಯನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೂಡ ರೌಡಿಗಳ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪೊಲೀಸ್ನವರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿತ್ತು. ಯಾಕಂದ್ರೆ ರೌಡಿಗಳು ಈ ರೀತಿಯಾದಂತ ಬಿಲ್ಡಪ್ಗಳಾಗಿರ್ಬೋದು, ಕೆಲವೊಂದಷ್ಟು ಕಾರನ್ನ ಫಾಲೋ ಮಾಡುವಂತ ವಿಡಿಯೋಗಳಾಗಿರ್ಬೋದು, ಅಥವಾ ಜೈಲಿನಿಂದ ರೌಡಿಗಳು ಈ ಬಿಡುಗಡೆ ಆದ ನಂತರ ಅವರ ಸಹಚರರು ಅವರನ್ನ ಕೆಲವೊಂದಷ್ಟು ವಿಡಿಯೋಗಳನ್ನ ಮಾಡಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಬಿಲ್ಡಪ್ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ರು. ಈ ಒಂದು ವಿಡಿಯೋಗಳನ್ನ ನೋಡಿದಂತ ಸಾರ್ವಜನಿಕರು ಪೊಲೀಸರಿಗೆ ನೇರವಾಗಿ ಕ್ವಶನ್ ಅನ್ನ ಮಾಡ್ತಾ ಇದ್ರು. ಅಲ್ಲೂ ಕೂಡ ಬಿಸಿಪಿ ಗ್ರೂಪ್ ನನ್ನ ಟ್ವೀಟ್ ಮಾಡುವಂತದ್ದು, ವಿಡಿಯೋಗಳನ್ನ ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ರು. ಈ ಹಿನ್ನೆಲೆ ಸಿಸಿಬಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರೆ, ಯಾವಾಗ ಇವರ ಮೇಲೆ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ಖುದ್ದು ಸಿಸಿಬಿಯ ಡಿಸಿಪಿ ಆಗಿರುವಂತಹ ಶ್ರೀ ಹರಿಬಾಬು ಸೂಚನೆ ಮೇರೆಗೆ ಎಲ್ಲಾ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಇದೀಗ ಮಾಡ್ಲಾಗಿದೆ. ಯಾಕಂದ್ರೆ ಈ ಹಿಂದೆ ಅಂದ್ರೆ ಆಲಿ ಆಗಿರ್ಬೋದು, ಮಾಜಿ ಆಗಿರ್ಬೋದು, ನಟೋರಿಯಸ್ ಗ್ಯಾಂಗ್ ಆಗಿರ್ಬೋದು, ಪುಡಿ ರೌಡಿಗಳ ಒಂದು ವಿಡಿಯೋಗಳಾಗಿರ್ಬೋದು, ಅದರಲ್ಲೂ ಕೂಡ ಪ್ರಮುಖ ಒಂದು ರೌಡಿ ಶೀಟರ್ ಆಗಿರುವಂತ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ರಿಜ್ವಾನ್, ಸೈಲೆಂಟ್ ಸುನೀರ, ಬೇಕರಿ ರಘು, ಶ್ರೀಕಾಂತ, ಹೀಗೆ ಹಲವು ರೌಡಿಗಳು ಏನಿದ್ರೆ ಅವರ ಒಂದು ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಕೆಲವೊಂದಷ್ಟು ಅವ್ರು ಜೈಲಿಂದ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂತದ್ದಾಗಿರ್ಬೋದು, ಅವ್ರಿಗೆ ಹಾರ ಹಾಕುವಂತ ವಿಡಿಯೋ ಆಗಿರ್ಬೋದು, ನಮ್ಮ ಬಾಸು, ಕಿಂಗು, ಕಿಲಾಡಿ, ಹೀಗೆ ಹಲವು ರೀತಿಯಾದಂತ ಒಂದು ಫೋಟೋಗಳನ್ನ, ವಿಡಿಯೋಗಳನ್ನ ಪೋಸ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಯಾವಾಗ ಈ ಒಂದು ವಿಡಿಯೋ ಹಾಕಿ ಅವ ಮೇಂಟೈನ್ ಮಾಡ್ತಿದ್ದಂತ ವಿಚಾರ ಸಿಸಿಬಿಗೂ ಗಮನಕ್ಕೆ ಬರುತ್ತೆ, ಸಾಕಷ್ಟು ಆಕ್ರೋಶ ವ್ಯಕ್ತ ಆಗುತ್ತೆ. ಈ ಹಿನ್ನೆಲೆ ಬಿಲ್ಡಪ್ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಈಗ ಸಿಸಿಬಿ ಪೊಲೀಸರು ಅಂದ್ರೆ ಸರ್ವಿಸ್ ಪ್ರೊವೈಡರ್ಗೆ ಒಂದು ಮಾಹಿತಿಯನ್ನ ಕಳಿಸ್ತಾರೆ. ಈ ರೀತಿಯಾಗಿ ಇಷ್ಟು ವಿಡಿಯೋಗಳು ಅಂದ್ರೆ 2000 ವಿಡಿಯೋಗಳು ಏನಿದಾವೆ ಅದಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರ್ತಾರೆ, ಮಾಹಿತಿಯನ್ನ ಕೂಡ ಕೊಟ್ಟಿರ್ತಾರೆ. ಯಾವ್ಯಾವ ಲಿಂಕ್ಗಳು, ಯಾವ್ಯಾವ ವಿಡಿಯೋಗಳು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂದ್ರೆ
ಫೇಸ್ಬುಕ್ ಆಗಿರ್ಬೋದು, ಜೊತೆಗೆ ಇನ್ಸ್ಟಾ ಆಗಿರ್ಬೋದು, ಆ ಒಂದು ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಲಿಸ್ಟ್ ಗಳನ್ನ ಮಾಡಿ ಸರ್ವಿಸ್ ಪ್ರೊವೈಡರ್ಗೆ ಕಳಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ 2000ಕ್ಕೂ ಹೆಚ್ಚು ವಿಡಿಯೋಗಳೇನಿದೆ ಅದನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡಿರುವಂತದ್ದು. ಅದೇ ರೀತಿಯಾಗಿ ಮತ್ತಷ್ಟು ವಿಡಿಯೋಗಳನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರೌಡಿ ಶೀಟರ್ಗಳು ಈಗ ಮೊನ್ನೆ ಒಂದು ಸಣ್ಣ ಪುಟ್ಟ ಕೇಸ್ಗಳನ್ನ ಮಾಡ್ಕೊಂಡಿರುವಂತ ಚಿಕ್ಕ ಚಿಕ್ಕ ಹುಡುಗರು ಕೂಡ ಒಂದು ವಿಡಿಯೋಗಳನ್ನ ಮಾಡುವಂಥದ್ದು, ಮಚ್ಚಿಟ್ಕೊಂಡು ರೀಲ್ಸ್ ಮಾಡುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇರುವಂತ ಕೆಲವೊಂದಷ್ಟು ವಿಡಿಯೋಗಳನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋಗಳು ಸಿಕ್ಕಂತ ಸಂದರ್ಭದಲ್ಲಿ ಆ ಒಂದು ಲಿಂಕ್ ನಂದ ತೆಗೆದುಕೊಂಡು ಮತ್ತೆ ಸರ್ವಿಸ್ ಪ್ರೊವೈಡರ್ಗೆ ಕಳಿಸಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡುವಂಥದ್ದು, ಜೊತೆಗೆ ಅಪ್ಲೋಡ್ ಮಾಡುವಂತ ಕೆಲವೊಂದಷ್ಟು ಅವರ ಸಹಚರರು ಯಾರಿದ್ದಾರೆ ಅವರನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಯಾರು ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ, ಯಾರು ಪೋಸ್ಟರ್ವನ್ನ ಮಾಡ್ತಾ ಇದ್ದಾರೆ, ಅವರ ವಿರುದ್ಧವಾಗೂ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸದ್ಯ ಕಾದ್ ನೋಡ್ಬೇಕಾಗುತ್ತೆ ಈ ಒಂದು 2000 ಡಿಲೀಟ್ ಆದ ನಂತರವಾಗಿ ಮತ್ತಷ್ಟು ಲಿಸ್ಟ್ ಯಾವ ಲಿಸ್ಟ್ ಹೋಗುತ್ತೆ, ಇನ್ಯಾವ ರೌಡಿ ಶೀಟರ್ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡಿದ್ದ, ಅದನ್ನ ಅಪ್ಲೋಡ್ ಮಾಡುತ್ತಿದ್ದಂತ ವ್ಯಕ್ತಿಗಳು ಯಾರು, ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಹಿತಿ ಸಿಗ್ಬೇಕಾಗುತ್ತೆ. ಸುಕನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.